ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕಲ್ಪತರು ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತ. ತುಮಕೂರಿನ ದಿಬ್ಬೂರಿನ ಛಲವಾದಿ ಸಮುದಾಯದ ಮುಖಂಡರು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಒಳ ಮೀಸಲಾತಿಯನ್ನು ಕುರಿತು ತೀರ್ಪು ನೀಡಿದ್ದು, ಪರಿಶಿಷ್ಟ ಜಾತಿಯಲ್ಲಿ ಬರುವ ಎಲ್ಲ ಉಪಜಾತಿಗಳಿಗೂ ಸೂಕ್ತ ಪ್ರಾತಿನಿಧ್ಯ ಸಿಗದ ಬಗ್ಗೆ ಖಚಿತವಾಗಿ ಅಂಕಿ ಅಂಶಗಳ ವರದಿಯ ಆಧಾರದ ಮೇಲೆ ಸದರಿ ಕೀರ್ತನ ಅನ್ವಯ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಕೊಡ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ನೇಮಕ ಮಾಡಿ ಸಮೀಕ್ಷೆ ನಡೆಸಿ ವರದಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು ದಿನಾಂಕ 3/9/2025 ನೇರ ನೇಮಕಾವತಿಗೆ ಸಂಬಂಧಿಸಿದಂತೆ ಹೊರಡಿಸಿರುವ ಆದೇಶವನ್ನು ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ಚಿತ್ರದಲ್ಲಿರುವವರು ದಿಬ್ಬೂರಿನ ಛಲವಾದಿ ಸಮುದಾಯದ ಮುಖಂಡರು ಇಂದ್ರಕುಮಾರ್, ಡಿಕೆ ಬೈರೇಶ್, ಸತೀಶ್, ಗಿರೀಶ್, ಶ್ರೀನಿವಾಸ್, ಶಿವಣ್ಣ ಮೇಷ್ಟ್ರು, ಪರಮೇಶ್, ಯೋಗೀಶ್, ಶಿವರಾಜು, ಲಕ್ಷ್ಮಣಪ್ಪ, ನಾಗರಾಜು, ಹನುಮಂತರಾಜು, ಗಂಗರಾಜು, ಸೋಮಶೇಖರ್, ಶಶಿಧರ್, ನರಸಿಂಹಮೂರ್ತಿ, ರಘು, ಮಂಜುನಾಥ್ ಹಾಗೂ ಸಮುದಾಯದ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಈ ಶಿವಣ್ಣ, ತುಮಕೂರು ಜಿಲ್ಲಾ ಪರಿಶಿಷ್ಟ ಜಾತಿ ಬಲಗೈ ಜನಾಂಗದ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾವು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಈ 25/3/26ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಈ ಒಂದು ಸಮಾವೇಶದ ಚಲೋನಲ್ಲಿ ಭಾಗವಹಿಸುವ ಸಲುವಾಗಿ ದಿಬ್ಬೂರಿನಿಂದ ಜಾಥಾ ಹೊರಟು ಬೆಂಗಳೂರಿಗೆ ತಲುಪುವಂಥ ನಮ್ಮ ಸಮುದಾಯದ ಈ ಸಮುದಾಯದ ಒಂದು ಚರ್ಚೆ ಫಲವಾಗಲಿ ಎಂದು ಹೇಳುತ್ತಾ, ನಮ್ಮ ಸಮುದಾಯ ಬಲಗೈ ಜನಾಂಗಕ್ಕೆ ಸೇರಿದಂತಹ ಈ ಪರಿಶಿಷ್ಟ ಜಾತಿಯ ಜನಸಂಖ್ಯೆಯು ಕಡಿಮೆಯಾಗಿದೆ ಎಂದು ಸರ್ಕಾರದ ಆದೇಶದ ಪ್ರಕಾರ ಈಗ ಎಡಗೈ ಜನಾಂಗದ ಆ ಸಂಖ್ಯೆಗಿಂತ ನಮ್ಮ ಸಂಖ್ಯೆ ಜಾಸ್ತಿ ಆಗಿರುವುದರಿಂದ ಈ ಹಳೆಯ ಏನು ನಿಯಮವನ್ನು ಜಾರಿಗೆ ತಂದಿದ್ದಾರೋ ಅದನ್ನು ರದ್ದುಪಡಿಸಿ ಹೊಸದಾಗಿ ನಿರ್ಮಿಸಿರತಕ್ಕಂತಹ ಈ ಸಮುದಾಯದ ಈ ನಿಯಮಾವಳಿಯನ್ನು ರದ್ದುಪಡಿಸಿ ಹಳೆಯದನ್ನೇ ಮುಂದುವರಿಸಬೇಕೆಂದು ನಮ್ಮ ಸಮುದಾಯದಿಂದ ಚಲೋ ಆಗಿರುವುದರಿಂದ ಇದಕ್ಕೆಲ್ಲದು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಏರ್ಪಟ್ಟಿರುವುದರಿಂದ ನಮ್ಮ ಈ ಒಂದು ಸಮುದಾಯ ಈ ದಿನಾಂಕ 25/3/26ರಂದು ಈ ನಡೆಯಲಿರುವುದರಿಂದ ನಾವೆಲ್ಲರೂ ಭಾಗವಹಿಸುವುದರಿಂದ ನಮಗೆಲ್ಲ ಪ್ರತಿಫಲ ಸಿಗಲೆಂದು ಹಾರೈಸುತ್ತಾ ನಾನು ಈ 3-4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೋರಾಟ ನಡೀತಾ ಇದೆ. ನಾವು ದಿಬ್ಬೂರಿಂದ ಹೊರಟಿದ್ದೀವಿ ಫ್ರೀಡಂ ಪಾರ್ಕಿಗೆ. ಹಾಗೆ ನಾಗಮೋಹನ್ ದಾಸ್ ವರದಿ ಏನೈತೆ ಅದು ಅವೈಜ್ಞಾನಿಕವಾಗಿದೆ. ಅದನ್ನು ಕೂಡಲೇ ಸರ್ಕಾರ ತಿರಸ್ಕಾರ ಮಾಡಿ ಯಥಾ ಪ್ರಕಾರ ಏನೈತೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಹಾಗೆ ನಾಗಮೋಹನ್ ದಾಸ್ ಅವೈಜ್ಞಾನಿಕವಾಗಿರೋದ್ರಿಂದ ಇದು ಸರಿ ಇಲ್ಲ ಅಂತೇಳಿ ನಾವೆಲ್ಲ ಫ್ರೀಡಂ ಪಾರ್ಕ್ಗೆ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಸತೀಶ್ ಅಂತ ಮಾತಾಡ್ತಿರೋದು ಯುವ ಮುಖಂಡರು. ನಾಗಮೋಹನ್ ದಾಸ್ ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿದೆ. ಅದು ಯಾವುದೇ ಕಾರಣಕ್ಕೂ ಅದು ನಮಗೆ ಜಾರಿ ಬರೋದೇ ಬೇಕಾಗಿಲ್ಲ. ನಾವೇನು ಬಲಗೈ ಸಮುದಾಯದ ನಾವು ಈಕ್ವಲ್ ಏನಿದೆ ಎಡಗೈ ಸಮುದಾಯಕ್ಕಿಂತ ನಾವು ಬಲಗೈ ಸಮುದಾಯ ಇನ್ನೂ ಹೆಚ್ಚು ಜನಗಳಿದ್ದೀವಿ. ಆ ಕಾರಣದಿಂದ ನಮಗೆ ಒಳ ಮೀಸಲಾತಿ ನಮ್ಗೆ ಅತಿ ಹೆಚ್ಚು ಬೇಡಿಕೆ ಇದ್ದಿರೋದ್ರಿಂದ ನಮಗೆ ಹೆಚ್ಚು ಇದು ನೀಡಬೇಕು ಅಂತ ಹೇಳಿ ನಾವು ಸರ್ಕಾರ ಕೇಳ್ಕೊಂತೀವಿ. ಇದೇನ ನಮ್ಗೇನ ಸರ್ಕಾರ ನಮ್ಗೇನ ನ್ಯಾಯ ದೊರಕಿಲ್ಲ ಅಂತಂದ್ರೆ ಸರ್ಕಾರದಲ್ಲಿ ನಮ್ಗೇನ ನ್ಯಾಯ ದೊರಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಡೆಲ್ಲಿಗೆ ಹೋಗಿ ಉಗ್ರ ಹೋರಾಟ ಮಾಡ್ತೀವಿ. ಈ ಪರಿಣಾಮ ಡೆಲ್ಲಿಲಿ ಎದುರಿಸಲೇಬೇಕಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಒಳ ಮೀಸಲಾತಿ ಹೋರಾಟ ನಡೆಸ್ತಾ ಇದೀವಿ. ಬಲಗೈ ಸಮುದಾಯದಿಂದ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದೀವಿ. ನಾವೇನು ಮೀಸಲಾತಿ ವಿರೋಧಿಗಳೇನಲ್ಲ. ನಾವು ಸಮುದಾಯಗಳಿದ್ದೀವಿ, ನಾವೆಲ್ಲ ಅಣ್ತಂದಿರ ಥರನೇ ಅವತ್ತಿಂದ ಬಾಳ್ಕೊಂಡ್ ಬಂದಿದ್ದೀವಿ. ಆ ಥರ ಮುಂದಕ್ಕೂ ನಾವು ಅಣ್ತಂದಿರ ಥರ ಬಾಳೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕು. ಯಾಕೆಂದರೆ ನಾವೇನು ಒಳ ಮೀಸಲಾತಿ ವಿರೋಧಿಗಳಲ್ಲ, ನಾವು ಪರವಾಗಿ ಇದ್ದೀವಿ. ಏನು ಸರಿಸಮವಾಗಿ ಈ ದಿನ ಎಡಗೈ ಹಾಗೂ ಬಲಗೈ ಸಮುದಾಯಕ್ಕೆ ಸರಿಸಮಾನದ ಒಳ ಮೀಸಲಾತಿ ಕೊಡಬೇಕು. ಯಾಕೆಂದರೆ ಇದರಿಂದ ಮುಂದಿನ ಪೀಳಿಗೆಗೆ ತುಂಬ ತೊಂದರೆ ಆಗ್ತಾ ಇದೆ. ಏನು ತೊಂದರೆ ಆಗ್ತಿದೆ ಅಂದರೆ ಯಾವುದೋ ಒಂದು ಉದ್ಯೋಗದಲ್ಲಿ ಉದ್ಯೋಗ ಅಪಾಯಿಂಟ್ಮೆಂಟ್ ಆಗಬೇಕು ಅಂದರೆ ಆ ಉದ್ಯೋಗದಲ್ಲಿ SC ಜನಾಂಗ ಬಲಗೈ ಸಮುದಾಯಕ್ಕೆ ತೀವ್ರವಾದ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯನ ರಾಜ್ಯ ಸರ್ಕಾರ ಈ ಕೂಡಲೇ ಗಮನದಲ್ಲಿ ಇಟ್ಕೊಂಡು ಎಡಗೈ ಹಾಗೂ ಬಲಗೈ ಸಮುದಾಯ ಉದ್ಯೋಗಕ್ಕೆ ಅನುಮತಿ ಮಾಡಿಕೊಟ್ಟು ಎರಡೂ ಜಾತಿಗಳನ್ನು ಅನ್ಯೂನ್ಯವಾಗಿ ಅಣ್ತಂದಿರಂತೆ ಬಾಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇದೇನು ಸರಿಪಡಿಸ್ತಿಲ್ಲ ಅಂದರೆ ಈ ಜವಾಬ್ದಾರಿ ರಾಜ್ಯ ಸರ್ಕಾರ ತಗೊಂಡು ಈ ದಿನವೇ ಮುಂದಿನ ದಿನದಲ್ಲಿ 27ನೇ ತಾರೀಕು ಇದೆಯೋ ಆ 27ನೇ ತಾರೀಕು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಸಮಬಾಳೆ ಸಮಪಾಲು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ.
ತಾಲೂಕು ಛಲವಾದಿ ಮುಖಂಡರ ಎಲ್ಲ ಸೇರಿ ಮಾತಾಡ್ತಾ ಇದ್ದೀವಿ. ಏನು ಇವತ್ತು ಹೊರಟಿದ್ದೀವಿ, ಈ ಒಂದು ಹೋರಾಟ ಯಶಸ್ವಿ ಸಿಗಬೇಕು, ನಮ್ಗೆ ನ್ಯಾಯ ಸಿಗಬೇಕು. ಇಲ್ಲ ಅಂದರೆ ರಾಷ್ಟ್ರಾದ್ಯಂತ ನಾವು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಏನು ಹೊರಟಿದ್ದೀವಿ, ಒಂದು ನ್ಯಾಯ ಸಿಗಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು.